ನಮೋ ವೆಂಕಟೇಶಾಯ. ನಾವಾಗ ಡಿಸ್ಕಸ್ ಮಾಡ್ತಾರೋ ಓವರಿನ್ ಕ್ಯಾನ್ಸರ್. ಕ್ಯಾನ್ಸರಿಂದ ಓವರ್ ಇಸ್ಕೊಂಡು ಓವರಿನ್ ಕ್ಯಾನ್ಸರ್, ಹೌದಾ? ಇದು ಗತಿ ಏನಂದರೆ, ಓವರಿನ್ ಸಿಸ್ಟ್ ಫಸ್ಟ್ ಸಿಸ್ಟ್ ಬರ್ತದೆ. ಓವರಿನ್ ಸಿಸ್ಟ್ ಆ್ಯಂಡ್ ಓವರಿನ್ ಕ್ಯಾನ್ಸರ್ ಸಿಸ್ಟ್ ಥರ ಆಗಿಬಿಡ್ತದಲ್ಲ. ದ ಫಂಕ್ಷನ್ ಓವರಿನ್ ಸಿಸ್ಟ್ ಅಂದರೆ ಮೋಸ್ಟ್ ಕಾಮನ್ ಡ್ಯೂ ಟು ದ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್. ಟೆಂಪ್ರವರಿ ಅಂದರೆ ರಿಸಾಲ್ವ್ ಆಗಿಬಿಡುತ್ತೆ ತನ್ನಷ್ಟಕ್ಕೆ ತಾನೆ. ಓಕೆ, ಇದೆಲ್ಲ ರಿಸಾಲ್ವ್ ಆಗಿಬಿಡ್ತದೆ ತಾನೆ. ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಸ್ ನಾಟ್ ರಿಕ್ವೈರ್ಡ್. ಒಂದು ಫಾಲಿಕ್ಯುಲರ್ ಸಿಸ್ಟ್ ಬರ್ತದೆ, ಕಾರ್ಪಸ್ ಲೂಟಿಯಲ್ ಸಿಸ್ಟ್ ಬರ್ತದೆ, ಟೀಕಾ ಲೂಟಿಯಲ್ ಸಿಸ್ಟ್ ಬರ್ತದೆ. ಫಾಲಿಕ್ಯುಲರ್ ಸಿಸ್ಟ್ ಅಂದರೆ ಸೈಜ್ ಆಫ್ ದಿ ಫಾಲಿಕ್ಯುಲ್ ಇಸ್ ಗ್ರೇಟರ್ ದೆನ್ 3 ಸೆಂಟಿಮೀಟರ್ ಇದ್ದಾಗ ನಾವು ಫಾಲಿಕ್ಯುಲರ್ ಸಿಸ್ಟ್ ಅಂತ ಹೇಳ್ತೇವೆ. ಅದು ಮೋಸ್ಟ್ ಕಾಮನ್. ಅದು PCOS ಅಲ್ಲೆಲ್ಲ ಸಿಸ್ಟ್ಗಳಾಗ್ತವಲ್ಲ, ಆ ಥರ 2 to 9 ಅಲ್ಲಿ 12 ಇವು ಇರ್ತವೆ. 2 to 9 cc ಇದು ಇರ್ತೈತಿ. 2 to 9 ಏನು ರೋಸ್ಟೋಟಮ್ ಕ್ರೈಟೀರಿಯಾ ಒಳಗೆ ಹೋಗ್ತೀವಲ್ಲ ನಾವು. ವಾಲ್ಯೂಮ್ 10 cc ಇರ್ತೈತಿ. 2 to 9 mm ಇರ್ತವೆ. ಓಕೆ, ಆ ಥರ ಸಿಸ್ಟ್ ಅದು. ಸೊ ಕಾರ್ಪಸ್ ಲೂಟಿಯಲ್ ಸಿಸ್ಟ್ ಮೋಸ್ಟ್ ಕಾಮನ್ ಸಿಸ್ಟ್ ರಪ್ಚರ್. ಕಾರ್ಪಸ್ ಲೂಟ ಹಂಗೆ ರೆಮಿನೆಂಟ್ ಆಗಿ ಸಿಸ್ಟ್ ಆಗಿ ಫಾರ್ಮೇಷನ್ ಆಗ್ತದಲ್ಲ, ಅವಾಗ ರೆಮಿನೆಂಟ್ ಆಗಿ, ಸೊ ಅಲ್ಲಿ ನಾವು ಕಾರ್ಪಸ್ ಲೂಟಿಯಲ್ ಸಿಸ್ಟ್ ಅಂತ ಕರಿತೇವೆ. ಟೀಕಾ ಲೂಟಿಯಲ್ ಸಿಸ್ಟ್ ಅಂದರೆ HCG ಜಾಸ್ತಿ ಆದಾಗ ಏನಾಗ್ತದೆ, ಮೋಲಾರ್ ಪ್ರೆಗ್ನೆನ್ಸಿ, ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಟೀಕಾ ಲೂಟಿಯಲ್ ಸಿಸ್ಟ್ ಬರ್ತದೆ. ಓಕೆ, ಅದ ಫೀಚರ್ಸ್ ಆಫ್ ದಿ ಓವರಿನ್ ಕ್ಯಾನ್ಸರ್ಸ್. ಇದು ರೇರ್, ಫಾರ್ ದ ಸ್ಕ್ರೀನಿಂಗ್ ನಾಟ್ ಡನ್. ಓಕೆ, ರೇರ್ ಅದು ಈ ಥರ ಆಗೋದು. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗ್ತದೆ, ವೇಗ್ ಸಿಕ್ಟಮ್ಸ್ ಆ್ಯಂಡ್ ಅಡೆನಾಕ್ಸಿಯಲ್ ಮಾಸ್. ಟ್ರಾನ್ಸ್ವೆಜರಲ್ ಸೋನೋಗ್ರಫಿಯಲ್ಲಿ ಅಡೆನಾಕ್ಸಿಯಲ್ ಮಾಸ್, ಈ ಫೆಲೋಪಿಯನ್ ಟ್ಯೂಬ್ ಮತ್ತು ಈ ಓವರಿನ ಕನ್ಸಿಡರ್ ಮಾಡಿದರೆ ಅಡೆನಾಕ್ಸಿಯಾ ಅಂತ ಕರಿತೇವೆ. ಸೊ ಅಡೆನಾಕ್ಸಿಯಲ್ ಮಾಸ್ ಬರ್ತದೆ ಅಲ್ಲಿ. ಓಕೆ, ಅದಾದಮೇಲೆ ವೇಗ್ ಸಿಂಟಮ್ಸ್ ಅಂದರೆ ಅಲ್ಲಿ ನಾಸಿಯಾ, ವಾಮಿಟಿಂಗ್, ಲಾಸ್ ಆಫ್ ಆ್ಯಪಟೈಟ್. ನಾಸಿಯಾ, ವಾಮಿಟಿಂಗ್ ಯಾವುದು ಲಾಂಗ್ ಮಾಕ್ಟೇಲ್ 1 ಫಿಲಿಮಲ್ಲಿ ಓವರಿನ್ ಕ್ಯಾನ್ಸರ್ ಇರುತ್ತೆ. ನಾಸಿಯಾ, ವಾಮಿಟಿಂಗ್ ಸ್ಟಾರ್ಟ್ ಆಗ್ತೈತೆ. ಲಾಸ್ ಆಫ್ ಆ್ಯಪಟೈಟ್, ಊಟ ಗೀಟ ಮಾಡಲಾರ್ದು ಇರ್ತಾರೆ, ಆ ಟೈಪ್ ಆಗ್ತಿರ್ತದೆ. ಸೊ ಅದಾದಮೇಲೆ ಬಿನೈನ್ ಅಂದರೆ ಅಡೆನಾಕ್ಸಿಯಲ್ ಮಾಸ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಅಂದರೆ ಅಡೆನಾಕ್ಸಿಯಲ್ ಮಾಸ್. ಈ ಅಡೆನಾಕ್ಸಿಯಲ್ ಮಾಸ್ ಒಳಗೆ ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಬೇರೆ. ಬಿನೈನ್ ಇದ್ದರೆ ಇದು ಮೋಸ್ಟ್ ಇನ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಇದು ಸೊ ಪೇನ್ ಇರ್ತದೆ, ಇನ್ಫ್ಲಮೇಷನಿಂದ ಇರ್ತದೆ, ಇರೋದಿಲ್ಲ ಅಂತಲ್ಲ, ಇರ್ತದೆ. ಅದು ಹಿಸ್ಟ್ರಿ ಮುಂಚೆ ಏನಾದರೂ ಇತ್ತ, ಆ ಥರದ್ದು ಯಾವುದೋ ಒಂದು ಹಿಸ್ಟ್ರಿ ಇದರೊಳಗೆ ಕಂಡುಬರಲ್ಲ. ಅದಾದಮೇಲೆ ಅಕರೆನ್ಸು ಯೂನಿಲ್ಯಾಟ್ರಲ್, ಒನ್ ಸೈಡೆಡ್. ಸೊ ಕನ್ಸಿಸ್ಟೆನ್ಸಿ ಸಿಸ್ಟಿಕ್ ಇರ್ತದೆ, ಸಿಸ್ಟಿಕ್ ಟೈಪು. ಓಕೆ, ಮಿಡಲಲ್ಲಿ ಒಂಥರ ಸಿಸ್ಟಿಕ್ ಕನ್ಸಿಸ್ಟೆನ್ಸಿ ಅಂದರೆ ಮಿಡಲಲ್ಲಿ ಯಾವುದೋ ಒಂದು ಲಿಕ್ವಿಡ್ ಟೈಪ್ ಡ್ರೈನೇಜ್. ಟೆಂಡರ್ನೆಸ್ ಇರ್ತದೆ, ಯಾಕಂದರೆ ಪೇಯ್ನ್ ಟೆಂಡರ್ನೆಸ್ ಇದ್ದೇ ಇರ್ತದೆ. ಅದಾದಮೇಲೆ ಯೂನಿಲ್ಯಾಟ್ರ್ ಆ್ಯನೋಕೊಯಿಕ್, ಯೂನಿಲಾಕ್ಯುಲರ್ ಸಿಸ್ಟಮ್ ಮಾಡಿದ್ರೆ ಸಾಲಿಡ್ ಕಾಂಪೊನೆಂಟ್ ಇದ್ದೇ ಇರ್ತದೆ. ಓಕೆ, ಆದರೆ ಈ ಮ್ಯಾಲಿಗ್ನೆಂಟ್ ಒಳಗೆ ನೋಡಿ, ಪ್ರೀ ಪ್ಯೂಬರ್ಟಲ್ ಅಂದರೆ ಮೆನೋಪಾಸ್ ವುಮನ್ನಿಗೆ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ. ಓಕೆ, ಪೇಯ್ನ್ ಇರೋದಿಲ್ಲ, ಬಟ್ ದಪ್ಪ ಇರ್ತದೆ. ಹಿಸ್ಟ್ರಿ, ಶಾರ್ಟ್ ಹಿಸ್ಟ್ರಿ ವಿತ್ ದ ರ್ಯಾಪಿಡ್ ಪ್ರೋಗ್ರೆಷನ್ ಆಫ್ ದಿ ವೆಯ್ಟ್ ಲಾಸ್ ಇರ್ತದೆ. ವೆಯ್ಟ್ ಲಾಸ್ ಆಗೇ ಆಗ್ತದೆ. ಗಿಮಿಟಿಂಗ್ ಎಲ್ಲ ಬರ್ತದೆ. ಬಯಲ್ಯಾಟ್ರಲ್ ಸಾಯ್ಲೆಟ್ ಇರ್ತದೆ, ಟೆಂಡರ್ನೆಸ್ ಇರೋದಿಲ್ಲ. ಸೊ ಬಯಲ್ಯಾಟ್ರಲ್ ಸೈಜ್ ಗ್ರೇಟರ್ ದೆನ್ 10 ಸೆಂಟಿಮೀಟರ್ ಈ ಥರ. ವೈಟ್ ಪ್ಯಾಪಿಲರಿ ಔಟ್ ಗ್ರೋತ್, ಹೈಲಿ ವ್ಯಾಸ್ಕುಲರ್ ಇರ್ತದೆ. ತಿಕ್ ಸೆಪ್ಟಾ ಇರ್ತದೆ, ಈ ಥರ ತಿಕ್ ಸೆಪ್ಟಾ. ಸೊ ತಿಕ್ ಸೆಪ್ಟಾ ಇರ್ತದೆ. ಸೊ ಈ ಥರ ತಿಕ್ ಸೆಪ್ಟಾ. ಓಕೆ, ವ್ಯಾಸ್ಕುಲಾರಿಟಿ ಜಾಸ್ತಿ ಇರ್ತೈತಿ. ಸೊ ಅದಾದಮೇಲೆ ಪ್ಯಾಪಿಲರಿ ಔಟ್ ಗ್ರೋತ್ ಇರ್ತೈತಿ. ಅಸೈಟಿಸ್ ಇರ್ತದೆ. ಎನ್ಲಾರ್ಜ್ಡ್ ಲಿಂಫ್ ನೋಡ್ಸ್, ಮ್ಯಾಥಡ್ ಬಾಲ್ಸ್ ಇರ್ತದೆ. ಸೊ ಮ್ಯಾನೇಜ್ಮೆಂಟ್ ಆಫ್ ದಿ ಓವರಿನ್ ಸಿಸ್ಟ್ ಅಪ್ಪ. ಇವಾಗ ಏನು ಮಾಡ್ತಾರೆ, ರಿಪ್ರೊಡಕ್ಟಿವ್ ಏಜ್ ಗ್ರೂಪು ಸಿಸ್ಟ್ ಸೈಜು 3 to 5 ಸೆಂಟಿಮೀಟರ್ ಇತ್ತು ಅಂದ್ಕೊಳ್ಳಿ. 3 to 5 ಸೆಂಟಿಮೀಟರ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್. ಮತ್ತು 5 to 7 ಸೆಂಟಿಮೀಟರ್ ಮತ್ತು ಗ್ರೇಟರ್ ದೆನ್ 7 ಸೆಂಟಿಮೀಟರ್. 5 to 7 ಸೆಂಟಿಮೀಟರ್ ಆದರೆ ರಿಗ್ರೆಸ್ ಆಗ್ತದೆ ಅಂತ ನಾವು ಸುಮ್ಮನೆ ಇರ್ತೇವೆ, ಆಯಿತಾ? ಒಂದು ಓಕೆ, ರಿಗ್ರೆಸ್ ಆಗುತ್ತೆ ಅಂತ ನಾವು ಸುಮ್ಮನೆ ಇರ್ತೇವೆ. ಒಂದು ಎರಡನೇದಂದರೆ 5 to 7 ಸೆಂಟಿಮೀಟರ್ ಇದ್ದಾಗ ಇದು ಫಾಲೋ ಅಪ್ ವಿತ್ ಸೀರಿಯಲ್ US ನಾವು ನೋಡ್ತಾ ಹೋಗ್ತೇವೆ. ಸೊ ಏನಾದರೂ ಚೇಂಜ್ ಇದೆನಾ ಇದು ಅಂತೇಳಿ. ಸೊ ಗ್ರೇಟರ್ ದೆನ್ 7 ಸೆಂಟಿಮೀಟರ್ ಅದಾದಮೇಲೆ ಸರ್ಜರಿ ಮಾಡ್ತೇವೆ ಜಲ್ದಿ. ಎಕ್ಸ್ಟ್ರಿಮಿಟೀಸ್ ಆಫ್ ಏಜ್ ಅಂದರೆ ಪೋಸ್ಟ್ ಮೆನೋಪಾಸಲ್ಲು ಮತ್ತು ಪ್ರೀ ಪ್ಯೂಬರ್ಟಲ್ ಇದ್ದಾಗ ನಾನು ಹೇಳುವಂಥ ಈ ಒಂದು ಟಾಪಿಕಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ. ಪ್ರೀ ಪ್ಯೂಬರ್ಟಲ್ ಮತ್ತು ಮೆನೋಪಾಸಲಲ್ಲಿ ಅವರಿಗೆ ಮ್ಯಾಲಿಗ್ನೆಂಟ್ ಅಡೆನಾಕ್ಸಿಯಲ್ ಮಾಸ್ ಆಗುವಂಥ ಚಾನ್ಸ್ಗಳು ತುಂಬ ಇರೋದ್ರಿಂದ ನಾವೇನು ಮಾಡ್ತೇವೆ, ಪ್ರೀ ಪ್ಯೂಬರ್ಟಲ್ ಇದ್ದ CA 125-35 ಯೂನಿಟ್, ಗ್ರೇಟರ್ ದೆನ್ 135 ಯೂನಿಟ್ ಅಂದರೆ ಸರ್ಜರಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಪ್ರೀ ಪ್ಯೂಬರ್ಟಲ್ ಅಂದರೆ HCG ಆಗಲಿ, LDH ಆಗಲಿ, AFP ಆಗಲಿ ಜಾಸ್ತಿ ಆದರೆ ಸರ್ಜರಿ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಮ್ಯಾಲಿಗ್ನೆಂಟ್ ಟ್ರಾನ್ಸ್ಫರೇಷನ್ ಆಫ್ ದಿ ಓವರಿನ್ ಮಾಸ್ ಅಂದರೆ ಪೋಸ್ಟ್ ಮೆನೋಪಾಸಲಲ್ಲಿ ಜಾಸ್ತಿ ಆಗುವಂಥ ಚಾನ್ಸ್ಗಳು ತುಂಬ ಇರ್ತವೆ. ಕ್ಯಾನ್ಸರ್ ಆಗುವಂಥ ಚಾನ್ಸ್ಗಳು ಪೋಸ್ಟ್ ಮೆನೋಪಾಸಲಲ್ಲಿ ತುಂಬ ಇರ್ತವೆ ಈ ಚಾನ್ಸ್ಗಳು. ಆ್ಯಂಡ್ ದ ಲಿಮಿಟೆಡ್ ವ್ಯಾಲ್ಯೂ ಇನ್ ದ ರಿಪ್ರೊಡಕ್ಟಿವ್ ಏಜ್ ಇನ್ಕ್ರೀಸಸ್ ಇನ್ ದ ಬೆನೈನ್ ಕಂಡೀಷನ್ ಆ್ಯಂಡ್
ಫೈಬ್ರಾಯ್ಡ್ ಆಗಲಿ ಪಿ ಐ ಡಿ ಆಗಲಿ. ಸೊ ಎಲ್ಲಿ CA-125 ಜಾಸ್ತಿ ಆಗ್ತದೆ ಅಂದರೆ ಫೈಬ್ರಾಯ್ಡ್ಸ್ ಆಗಲಿ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಆಗಲಿ, ಅಥವಾ ಸ್ಯಾಲ್ಪಿಂಜೈಟಿಸು, ಅದು ಇದು ಜೆನೈಟಲ್ TB. ಸೊ 200 ಇಂಟರ್ನ್ಯಾಷನಲ್ ಯೂನಿಟ್ಗಿಂತ ಜಾಸ್ತಿ ಇರ್ತದೆ, ಸಿಗ್ನಿಫಿಕೆಂಟ್ ಅದು ಸಿಗ್ನಿಫಿಕೆಂಟ್ ಅಂತಲೇ ಹೇಳ್ತೀವಿ ನಾವು. ಸೊ ಓವರಿಯನ್ ಪ್ಯಾಥಾಲಜಿಯಿಂದ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಓವರಿಯನ್ ಪ್ಯಾಥಾಲಜಿ ಅಂದರೆ ಇಲ್ಲಿ ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಎರಡು ಬರ್ತದೆ. ಸೊ ಬಿನೈನ್ ಓವರಿಯನ್ ಟ್ಯೂಮರ್ಸ್ ಎಷ್ಟು ಮತ್ತು ಅಂಡರ್ಗೋಸ್ ಟಾರ್ಷನ್ ಅಂದಾಗ ಡರ್ಮಾಯ್ಡ್ ಸಿಸ್ಟಲ್ಲಿ ನಾವು ಕಾಮನ್ ಅಂತ ಹೇಳ್ತೇವೆ. ಟೈಮ್ ಫಾರ್ ದ ಟಾರ್ಷನ್ ಫಸ್ಟ್ ಟ್ರೈಮೆಸ್ಟರ್ ಆದಾಗ ಟಾರ್ಷನ್ ಆಗುವಂಥ ಚಾನ್ಸ್ಗಳು ತುಂಬ ಇರ್ತವೆ. ಸೊ ಅದಾದಮೇಲೆ ಡಿಸ್ಚಾರ್ಜ್ ನಮ್ಮ ಓವರಿಯನ್ ಕ್ಯಾನ್ಸರ್ ಮಾತ್ರ ತುಂಬ ಇದಿರ್ತದೆ. ಎಸಿಂಪ್ಟಮ್ಯಾಟಿಕ್ ಮತ್ತು ಸಿಂಪ್ಟಮ್ಯಾಟಿಕ್ ಇದ್ದರೆ ಟಾರ್ಷನ್ ಏನಾದರೂ ಇದ್ದಿದ್ರೆ ಮ್ಯಾನೇಜ್ಮೆಂಟ್ ಏನು ಮಾಡ್ತೇವೆ ಅಂದರೆ ರಿಮೂವಲ್ ಆಫ್ ದಿ ಸಿಸ್ಟ್ ಇರ್ರೆಸ್ಪೆಕ್ಟ್ ಆಫ್ ದಿ ಜೆಸ್ಟೇಷನ್ ಏಜ್, ಸಿಸ್ಟನ್ನು ರಿಮೂವ್ ಮಾಡ್ತೇವೆ ನಾವು. ಅದಾದಮೇಲೆ ಎಸಿಂಪ್ಟಮ್ಯಾಟಿಕ್ ಇದ್ದಾಗ ಫಸ್ಟ್ ಟ್ರೈಮೆಸ್ಟರ್ ಇದ್ದರೆ ವೇಟ್ ಆ್ಯಂಡ್ ವಾಚ್ ಮಾಡ್ತೇವೆ. ಮೋಸ್ಟ್ ಕಾಮನ್ ಕಾರ್ಪಲ್ ಸುಲ್ಟಿಯಲ್ಲಿ ಸಿಸ್ಟ್ ಇರ್ತದೆ. ಸೊ ಅದೇ ರಿಟೆನ್ಷನ್ ಆಗ್ತದೆ. ರಿಮೂವಲ್ ಆಫ್ ದಿ ಇಸ್ ಕಾಂಟ್ರಾಂಡಿಕೇಟೆಡ್, ಪ್ರೊಜೆಸ್ಟ್ರಾನ್ ಕಮ್ಮಿ ಆಗ್ತದೆ, ಅಬೋರ್ಷನ್ ಆಗಿಬಿಡ್ತದೆ. ಸೊ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ರಿಮೂವ್ ಮಾಡುವಂಥ ಚಾನ್ಸ್ಗಳು ನಾವು ತೊಗೊಳ್ಳಿಕ್ಕೆ ಹೋಗಬಾರ್ದು. ಸೊ ಅದಾದಮೇಲೆ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ನೋಡೋದಾದರೆ ಮ್ಯಾಲಿಗ್ನೆನ್ಸಿ ಫೀಚರ್ಸು. ಸೊ ಅಲ್ಲಿ ಗ್ರೇಟರ್ ದೆನ್ 10 ಸೆಂಟಿಮೀಟರ್ ಇರ್ತದೆ. ಸೊ ಅಲ್ಲಿ ಸರ್ಜರಿ ಮಾಡುವಂಥ ಚಾನ್ಸ್ಗಳು ಜಾಸ್ತಿ ಆಗ್ತದೆ. ಯಾಕಂದರೆ ಪ್ಲಸೆಂಟ್ ಆಗಲಿ ಥ್ರೋಪೋಬ್ಲಾಸ್ಟ್ ಅದು ಈ ಪ್ರೊಜೆಸ್ಟ್ರಾನ್ ಸಿಕ್ರೇಟ್ ಮಾಡುವಂಥ ಕೆಲಸಗಳನ್ನು ಅದು ತಗೋತದೆ. ಫ್ಯಾಕ್ಟರ್ ರಿಲೇಟೆಡ್ ಟು ದ ಓವರಿಯನ್ ಕ್ಯಾನ್ಸರ್. ಸೊ ಎಕ್ಸೆಸಿವ್ ಈಸ್ಟ್ರೋಜನ್ ಆದಾಗ ಇದು ರಿಸ್ಕ್ ಫ್ಯಾಕ್ಟರ್ ಏನು? ಎಕ್ಸೆಸಿವ್ ಈಸ್ಟ್ರೋಜನ್ ಪ್ರೂವನ್ ರಿಸ್ಕ್ ಅಂದರೆ ಅರ್ಲಿ ಮೆನಾರ್ಕ್ ಆದಾಗ ಜಾಸ್ತಿ ಈಸ್ಟ್ರೋಜನ್ ಇರ್ತದೆ, ಲೇಟ್ ಮೆನಾರ್ಕ್ ಆದಾಗ ಜಾಸ್ತಿ ಈಸ್ಟ್ರೋಜನ್ ಇರ್ತದೆ, ಒಬೆಸಿಟಿ ಆದಾಗ ಆಂಡ್ರೋಜನ್ ಅಂತ ಜಾಸ್ತಿ ಈಸ್ಟ್ರೋಜನ್ ಇರ್ತದೆ, ಎಂಡೋಮೆಟ್ರಿಯೋಸಿಸ್ ಆದಾಗ ಸೊ ಜಾಸ್ತಿ ಈಸ್ಟ್ರೋಜನ್ ಇರ್ತದೆ, ಕಾಂಟ್ರವರ್ಷಿಯಲ್ ರಿಸ್ಕ್ ಫ್ಯಾಕ್ಟರ್ PCOS ಆದಾಗ, HRT ಆದಾಗ ಈಸ್ಟ್ರೋಜನ್ ಜಾಸ್ತಿ ಇರ್ತದೆ. ಅಲ್ಲಿ ನಮಗೆ ಓವರಿಯನ್ ಕ್ಯಾನ್ಸರ್ ಆಗುವಂಥ ಚಾನ್ಸ್ಗಳು ತುಂಬ ಇರ್ತದೆ. ಎಕ್ಸೆಸಿವ್ ಓವಲೇಷನ್, ನಲ್ಲಿ ಪ್ಯಾರಿಟಿ ಇದ್ದಾಗ, ಓವಲೇಷನ್ ಜಾಸ್ತಿ ಆದಾಗ, ನಲ್ಲಿ ಪ್ಯಾರಿಟಿ ಇದ್ದರೆ ಓವಲೇಷನ್ ಜಾಸ್ತಿ ಆಗ್ತದೆ. ಮಗು ಏನಾದರೂ ಒಂದು ವೇಳೆ ಹುಟ್ಟೋದಾದರೆ ಅಲ್ಲಿ ಕೆಲವು ದಿನಗಳ ಮಾತ್ರಕ್ಕೆ ಅಥವಾ ಒಂದು 12 ಮಂತ್ಸ್ ಅಥವಾ ಒಂದು 15 ಮಂತ್ಸ್ ಮಾತ್ರಕ್ಕೆ ಓವಲೇಷನ್ ಇರ್ತದೆ. ಸೊ ಜಾಸ್ತಿ ಓವಲೇಷನ್ ಆದರೆ ಓವರಿಯನ್ ಕ್ಯಾನ್ಸರ್ ಆಗುವಂಥ ಚಾನ್ಸ್ಗಳಿರ್ತದೆ. ಜೆನೆಟಿಕ್ ಸಿಂಡ್ರಮ್, ಲಿಂಚ್ ಸಿಂಡ್ರಮ್ ಆಗಲಿ, ಕೌಡನ್ ಸಿಂಡ್ರಮ್ ಆಗಲಿ, BRCA1 ಆಗಲಿ, BRCA2 ಆಗಲಿ, ಇವಕ್ಕೆಲ್ಲ ಎಫೆಕ್ಟ್ ಮಾಡುವಂಥ ಚಾನ್ಸ್ಗಳು ತುಂಬ ಇರ್ತದೆ. ಅದಕ್ಕೆ ಎಕ್ಸ್ಪೋಜರ್ ಟು ದ ಕಾರ್ಸಿನೋಮಾಸ್ ಅಂದರೆ ಆಸ್ಬೆಸ್ಟೋಸಿಸ್. ಪ್ರೊಟೆಕ್ಟಿವ್ ಫ್ಯಾಕ್ಟರಿ ಯಾವಂದರೆ ಆ್ಯನೋಲೇಟ್ರಿ ಅಂದರೆ ಮಗು ಹುಟ್ಟೋದು ಅಥವಾ ಅಲ್ಲಿ ಆ್ಯನೋಲೇಷನ್ ಆಗಿರ್ಬೋದು, ಆ್ಯಂಡ್ ಮಲ್ಟಿಪ್ಯಾರಿಟಿ ಆ್ಯಂಡ್ OCPs ಆಗಲಿ, ಸೊ ಬ್ರೆಸ್ಟ್ ಫೀಡಿಂಗ್ ಆಗಲಿ. ಸೊ ಇವೆಲ್ಲ ಓವಲೇಷನ್ ಅನ್ನು ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಕ್ಯಾನ್ಸರ್ ಕ್ಯಾನ್ಸರ್ ಓವರಿಯನ್ ಕ್ಯಾನ್ಸರ್ಗೆ ಇವೆಲ್ಲ ಚಾನ್ಸ್ಗಳು ತುಂಬ ಕಮ್ಮಿ ಮಾಡ್ತವೆ. ಸೊ ಹಿಸ್ಟರೆಕ್ಟಮಿ, ಟ್ಯೂಬಲ್ ಲೈಗೇಷನ್ ಆ್ಯಂಡ್ ಸಾಲ್ಪಿಂಜೆಕ್ಟಮಿ. ಸೊ ಜೆನೆಟಿಕ್ ಸಿಂಡ್ರೋಮ್ ಅಂದರೆ ಲಿಂಚ್ ಸಿಂಡ್ರೋಮ್ ಒಂದು, MLH1, MLH2. ಮೋಸ್ಟ್ ಕಾಮನ್ ಅಸೋಸಿಯೇಟೆಡ್ ಫೀಚರ್ಸ್ ಅಂದರೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಬರ್ತದೆ. ಅದಾದಮೇಲೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರ್ತದೆ. BRCA1 ಮ್ಯೂಟೇಷನ್ ಅಂದರೆ ಜಾಸ್ತಿ ಹೆಣ್ಮಕ್ಳಲ್ಲಿ ಆಗೋದ್ರಿಂದ ಸೊ ಇದು ಏನಾದರೂ ಮುಂಚೆ ಕಂಡುಹಿಡಿದ್ಬಿಟ್ರೆ ಅದನ್ನು ಟ್ರಾನ್ಸ್ ಅಬ್ಡಾಮಿನಲ್ ಹಿಸ್ಟರೆಕ್ಟಮಿ ಮತ್ತು ಬಯಲಾಟ್ರಲ್ ಸಲ್ಪಿಂಗ್ ಓಪರೆಕ್ಟಮಿ ಮಾಡುವಂಥ ಚಾನ್ಸ್ಗಳು ನಾವು ತಗೋಬೇಕಾಗ್ತದೆ. ಅದಾದಮೇಲೆ ರಿಸ್ಕ್ ಆಫ್ ದಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಸೊ BRCA1, BRCA2 ಅಂದರೆ 15% ಆಫ್ ದಿ ಓವರಿಯನ್ ಕ್ಯಾನ್ಸರ್. ಹೆರಿಡಿಟರಿ ವರ್ಸಸ್ ಸ್ಪೊರಾಡಿಕ್ ಓವರಿಯನ್ ಕ್ಯಾನ್ಸರ್. ಹೆರಿಡಿಟರಿ ಅಂದರೆ ಅಫೆಕ್ಟ್ಸ್ ದಿ ಯಂಗರ್ ಏಜ್ ಗ್ರೂಪ್ 50 years ಆಫ್ ಏಜ್. ಸ್ಪೊರಾಡಿಕ್ ಅಂದರೆ 60 to 70 years ಆಫ್ ಏಜ್ ಗ್ರೂಪ್. ಅದಾದಮೇಲೆ 5 to 10% ಆಫ್ ದಿ ಆಲ್ ದ ಓವರಿಯನ್ ಫೀಮೇಲ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲಿ. ಸೊ ಹೆರಿಡಿಟರಿ ಅಂಡ್ ದ ಸ್ಪೊರಾಡಿಕ್. ಸೊ ಸ್ಪೊರಾಡಿಕಲ್ಲಿ ಬರುವಂಥ ಚಾನ್ಸ್ಗಳು ತುಂಬ ಇರ್ತದೆ. ಹೆರಿಡಿಟರಿಯಲ್ಲಿ 5 to 10% ಆಫ್ ದಿ ಓವರಿಯನ್ ಕ್ಯಾನ್ಸರ್ ಬರ್ತದೆ. ಸೊ ಫಸ್ಟ್ ಡಿಗ್ರಿ ರಿಲೇಟಿವ್ ಅಲ್ಲಿ ಹೆರಿಡಿಟರಿ ಬಂದರೆ ಟ್ರಾನ್ಸ್ವೆಜನಲ್ ಸೋನೋಗ್ರಫಿ CA-125 ನಾವು ಮಾಡ್ಕೊತಾನೆ ಇರಬೇಕು. ಸ್ಪೊರಾಡಿಕ್ ಅಂದರೆ ರಿಯಶ್ಯೂರೆನ್ಸ್ ಕೊಡಬೇಕು. ಸೊ ಇವನ್ನೆಲ್ಲ ಚೆಕ್ ಮಾಡ್ಕೋತಾ ಇರ್ತಾ ಹೋಗಬೇಕು. ಸೊ WHO ಇದು ಕ್ಯಾನ್ಸರ್ ಸರ್ವಿಕ್ಸಿನ ಸಿಸ್ಟಮ್ ಮುಗಿತು. ಈಗ ಎಪಿಥೀಲಿಯಲ್ ಓವರಿಯನ್ ಟ್ಯೂಮರ್, ಇದು ವೆರಿ ಇಂಪಾರ್ಟೆಂಟ್. WHO ಕ್ಲಾಸಿಫಿಕೇಶನ್ ಆಫ್ ದಿ ಓವರಿಯನ್ ಟ್ಯೂಮರ್, ದಟ್ ಈಸ್ ಇನ್ ದ ಎಪಿಥೀಲಿಯಲ್ ಓವರಿಯನ್ ಟ್ಯೂಮರ್, ಜರ್ಮ್ ಸೆಲ್ ಓವರಿಯನ್ ಟ್ಯೂಮರ್, ಸೆಕ್ಸ್ ಕಾರ್ಡ್ ಓವರಿಯನ್ ಟ್ಯೂಮರ್, ಆಸ್ ವೆಲ್ ಆಸ್ ಮೆಟಾಸ್ಟ್ಯಾಟಿಕ್ ಓವರಿಯನ್ ಟ್ಯೂಮರ್. ಇದರೊಳಗೆ ಕ್ರಕನ್ಬರ್ಗ್ ಸಿಂಡ್ರಮ್ ಬರ್ತದೆ. ಎಪಿಥೀಲಿಯಲ್ ಓವರಿಯನ್ ಟ್ಯೂಮರಲ್ಲಿ ಮೋಸ್ಟ್ ಕಾಮನ್. ಸೊ ಇಲ್ಲಿ ಮೋಸ್ಟ್ ಕಾಮನ್ ಓವರಿಯನ್ ಟ್ಯೂಮರ್ ಅಂದರೆ ಸೀರಸ್ ಸಿಸ್ಟ್ ಅಡಿನೋಮಾ. ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ ಡರ್ಮಾಯ್ಡ್ ಸಿಸ್ಟ್ ಬರ್ತದೆ. ಸೊ ಇದು ಡರ್ಮಾಯ್ಡ್ ಸಿಸ್ಟ್ ಬರ್ತದೆ. ಸೊ ಮೆಚ್ಯೂರ್ಡ್ ಸಿಸ್ಟಿಕ್ ಟೆರಟೋಮಾ ಬರ್ತದೆ. ಅದಾದಮೇಲೆ ಓವರಿಯನ್ ಕ್ಯಾನ್ಸರಲ್ಲಿ ಸೀರಸ್ ಸಿಸ್ಟ್ ಅಡಿನೋ ಕಾರ್ಸಿನೋಮಾ ಬರ್ತದೆ ಓವರಿಯನ್ ಕ್ಯಾನ್ಸರಲ್ಲಿ. ಸೊ ನೆಕ್ಸ್ಟ್ ನಾವು ಬರೋದಾದರೆ ಎಪಿಥೀಲಿಯಲ್ ಓವರಿಯನ್ ಸಿಸ್ಟ್ ಅಂದ್ವಿ, ಜರ್ಮ್ ಸೆಲ್, ಎಪಿಥೀಲಿಯಲ್, ಸೆಕ್ಸ್ ಕಾರ್ಡ್ ಆಸ್ ವೆಲ್ ಆಸ್ ಮೆಟಾಸ್ಟ್ಯಾಟಿಕ್. ನಾವು ಈಗ ಫಸ್ಟ್ ಪಾರ್ಟಲ್ಲಿ ಓದೋದು ಎಪಿಥೀಲಿಯಲ್ ಮತ್ತು ಎಪಿಥೀಲಿಯಲ್ ಓವರಿಯನ್ ಸಿಸ್ಟು ಮತ್ತು ಜರ್ಮ್ ಸೆಲ್ ಸಿಸ್ಟು. ಎಪಿಥೀಲಿಯಲಲ್ಲಿ ಬರೋದಂದರೆ 5 ಟೈಪ್ ಬರ್ತದೆ. ಒಂದು ಯಾವುದದು ಅಂದರೆ ಸೀರಸ್ ಟ್ಯೂಮರ್ಸ್, ಮ್ಯೂಸಿನಸ್ ಟ್ಯೂಮರ್ಸ್, ಬ್ರನ್ನರ್ ಟ್ಯೂಮರ್ಸ್, ಸ್ಮಾಲ್ ಸೆಲ್ ಟ್ಯೂಮರ್ಸ್, ಎಂಡೋಮೆಟ್ರಿಯಲ್ ಟ್ಯೂಮರ್ಸ್. ಸೀರಸ್ ಟ್ಯೂಮರ್ಸ್
ಮಿಸಿನಸ್ ಟ್ಯೂಮರ್, ಸೀರಸ್ ಒಳಗೆ ಸೀರಸ್ ಸಿಸ್ಟಡಿನೋಮಾ, ಸಿಸ್ಟ್ ಅಡಿನೋ ಕಾರ್ಸಿನೋಮಾ ಬರ್ತದೆ. ಸೀರಸ್ ಟ್ಯೂಮರ್ಸ್, ಮಿಸಿನಸ್ ಟ್ಯೂಮರ್ಸ್, ಬ್ರನ್ನರ್ಸ್ ಟ್ಯೂಮರ್ಸ್, ಸ್ಮಾಲ್ ಸೆಲ್ ಟ್ಯೂಮರ್ಸ್ ಆ್ಯಂಡ್ ಎಂಡೋಮೆಟ್ರಿಯಾಯ್ಡ್ ಟ್ಯೂಮರ್ಸ್ ಬರ್ತದೆ. ಫೀಚರ್ಸ್ ಇದು 60 years ಆಫ್ ಏಜ್, ಬೈಲ್ಯಾಟ್ರಲ್ ಬರ್ತದೆ, ಸೊಮಾಮಾ ಬಾಡೀಸ್ ಬರ್ತದೆ. ಸೊ ಇಲ್ಲಿ ಸೊಮಾಮಾ ಬಾಡೀಸು, ನಾಸೋ ವಾಮಿಟಿಂಗು, IBS, ವೆಯ್ಟ್ ಲಾಸ್ ಎಲ್ಲ ಆಗ್ತದೆ. ಮ್ಯುಟೇಷನ್ ಲೋಗ್ರೋಡ್, KRAS, P10, P53 ಮ್ಯುಟೇಷನ್. ಅಲ್ಲಿ ನಾವು ಎಲ್ಲಿ ಓದಿದ್ವಿ, ಸೊ ಅಡೆನೋಕಾರ್ಸಿನೋಮಾ ಒಳಗೆ ಪೋಲ್ ಮ್ಯುಟೇಷನ್ ಓದಿದಾಗ, ಮಾಲಿಕ್ಯುಲರ್ ಕ್ಲಾಸಿಫಿಕೇಶನ್ ಬಂದಾಗ ಇಲ್ಲಿ KRAS, P10 ಮತ್ತು P53 ಮ್ಯುಟೇಷನ್ ಆಗಲಿಕ್ಕೆ ಚಾನ್ಸ್ ಇರ್ತದೆ ಅಂತ ನಾವು ಹೇಳ್ತೇವೆ. ಸೊ ಸೀರಸ್ ವರ್ಸಸ್ ಮ್ಯೂಸಿನಸ್ ನೋಡೋದಾದರೆ, ಸೀರಸ್ ಸೀಸನ್ 60% ಸೀರಸ್ ಸಿಸ್ಟೋಡಿನೋಮಾ, ಮ್ಯೂಸಿನಸ್ ಇದೆ 80% ಮ್ಯೂಸಿನಸ್ ಸಿಸ್ಟೋಡಿನೋಮಾ. ಇದು ಬೈಲ್ಯಾಟ್ರಲ್ ಇರ್ತದೆ, ಮೋಸ್ಟ್ಲಿ ಯೂನಿಲ್ಯಾಟ್ರಲ್. ಸೊ ಮೋಸ್ಟ್ಲಿ ಯೂನಿಲ್ಯಾಟ್ರಲ್ ಇರ್ತದೆ, MU ಮೂವ್ ಅಂತ ನೆನ್ಪಿಟ್ಕೊಳ್ಳಿ. ಸೀರಸ್ ಅಂದರೆ SB. ಸೊ ಸೀರಸ್ ಸೀಸನ್ ಬೈಲ್ಯಾಟ್ರಲ್, ಮ್ಯೂಸಿನಸ್ ಸೀಸನ್ ಯೂನಿಲ್ಯಾಟ್ರಲ್. ಸೊ ಅಸೋಸಿಯೇಷನ್ B1, BRCA1, BRCA2, P53 ಇದು KRAS ಮ್ಯುಟೇಷನ್ ಅಂತ ನಾವು ಹೇಳ್ತೇವೆ. ಅದಾದ ಸ್ಮೋಕಿಂಗ್ ಇದೆ ನಾಟ್ ರಿಸ್ಕ್ ಫ್ಯಾಕ್ಟರ್. ಮ್ಯೂಸಿನಸ್ ಅಲ್ಲಿ ಸ್ಮೋಕಿಂಗು ರಿಸ್ಕ್ ಫ್ಯಾಕ್ಟರ್ ಆಗ್ತದೆ, ಯಾಕಂದರೆ ಟ್ರಾನ್ಸಿಷನಲ್ ಸೆಲ್ ಎಪಿಥೆಲಿಯಮ್ ಆದಾಗ ಈ ಇದೆ ಮ್ಯೂಸಿನಸ್ ಲೇಯರ್ ಇರೋದ್ರಿಂದ ಇವರಿಗೆ ಸೊ ಜಾಸ್ತಿ ಸಿಗರೇಟ್ ಸೇದೋದ್ರಿಂದ ಇವರಿಗೆ ಎಫೆಕ್ಟ್ ಆಗ್ತದೆ. ಸೊ ಟ್ಯೂಮರ್ ಮಾರ್ಕರ್ಸ್ CA125, CA19-9, ಯಾಕಂದರೆ ಮ್ಯೂಸಿನಸ್ ಗ್ಲ್ಯಾಂಡು ಈ CA19-9 ಅಂದರೆ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಇವೆಲ್ಲ ಕಾಮನ್. ಮ್ಯೂಸಿನಸ್ ಸಿಸ್ಟೋಡಿನೋಮಾ, ಸೀರಸ್ ಸಿಸ್ಟೋಡಿನೋ ಕಾರ್ಸಿನೋಮಾ, ಮ್ಯೂಸಿನಸ್ ಸಿಸ್ಟೋಡಿನೋ ಕಾರ್ಸಿನೋಮಾ. ಅದಾದಮೇಲೆ ಇಲ್ಲಿ ಬರೋದು ಬ್ರನ್ನರ್ಸ್ ಮತ್ತು ಎಂಡೋಮೆಟ್ರಿಯಾಯ್ಡ್. ಸೊ ಇದಕ್ಕಿಂತ ಮುಂಚೆ ರಿಸಂಬಲ್ಸ್ ದ ಯೂನಿಲೊಕೇಟೆಡ್ ಸಿಸ್ಟ್ ಫಿಲ್ಡ್ ವಿತ್ ದ ಸೀರಸ್ ಫ್ಲೂಯಿಡ್. ಹನಿಕೋಮ್ ಅಪಿಯರೆನ್ಸ್ ಎಲ್ಲಿ ಇರ್ತದೆ ಅಂದರೆ ಇದು ಮ್ಯೂಸಿನಸ್ ಅಲ್ಲಿ ಇರ್ತದೆ. ಸೊ ಅದಾದಮೇಲೆ ಮೈಕ್ರೋಸ್ಕೋಪಿಕ್ ಫೈಂಡಿಂಗ್ ಅಂದರೆ ರಿಸಂಬಲ್ಸ್ ದ ಫೆಲೋಪಿಯನ್ ಟ್ಯೂಬ್ ಲೈನಿಂಗ್ ಆ್ಯಂಡ್ ರಿಸಂಬಲ್ಸ್ ದ ಎಂಡೋಸರ್ವಿಕಲ್ ಲೈನಿಂಗ್. ಸೊ ಅಸೋಸಿಯೇಟೆಡ್ ವಿತ್ ನಥಿಂಗ್ ಇಲ್ಲಿ ಇದರೊಳಗೆ ಅಂದರೆ ಸೂಡೋಮಿಕ್ಸೋನೈ ಪೆರಿಟೋನೈ, ಸೂಡೋಮಿಕ್ಸೋಮಾ ಪೆರಿಟೋನೈ. ಇದರೊಳಗೆ ಸೂಡೋಮಿಕ್ಸೋಮಾ ಪೆರಿಟೋನೈ ಅಂದರೆ ಏನಂದರೆ ಸೊ ಫಿಲ್ಡ್ ವಿತ್ ದ ಮ್ಯೂಸಿನಸ್ ಮೆಟೀರಿಯಲ್ ವಿಚ್ ಇಸ್ ಆನ್ ಮ್ಯೂಸಿನಸ್ ಅನ್ನು ನಾನು ಆಲ್ರೆಡಿ ಹೇಳಿದಾಯಿತು. ಸೊ ಮ್ಯೂಸಿನಸ್ ಅಂದ್ರೆ ಅದರೊಳಗೆ ಅಪೆಂಡಿಕಲ್ ಕ್ಯಾನ್ಸರ್ ಇರ್ತೈತಿ, ಮ್ಯೂಸಿನಸ್ ಓವರಿಯನ್ ಟ್ಯೂಮರ್ ಇರ್ತೈತಿ, ಮ್ಯೂಕೋಸಿಲ್ ಆಫ್ ದಿ ಅಪೆಂಡಿಕ್ಸ್ ಇರ್ತೈತಿ. ಸೊ ಬ್ರೈರ್ ಪ್ರೋಗ್ನೋಸಿಸ್ ಡ್ಯೂ ಟು ದ ಹೈ ರಿಕರೆನ್ಸ್. ಸೊ ಇದು ಸೂಡೋಮಿಕ್ಸೋಮಾ ಪೆರಿಟೋನೈ ಇಂದ ಬರುವಂಥ ಚಾನ್ಸ್ಗಳು ತುಂಬ ಇರ್ತದೆ. ಸೊ ವಾಟ್ ಈಸ್ ಬ್ರನ್ನರ್ ಗ್ಯಾಂಡ್? ವಿ ಬಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಬ್ರನ್ನರ್ಸ್ ಗ್ಯಾಂಡ್ ಇಟ್ ಈಸ್ ಅನ್ ಬೈಲ್ಯಾಟ್ರಲ್, it is an coffee bean shaped nuclei, Walther cell nucleus, benign, unilateral. ಸೊ ಅದಾದಮೇಲೆ ಸಾಯ್ಲೆಟ್ ಟ್ಯೂಮರ್, ಟ್ರಾನ್ಸಿಷನಲ್ ಎಪಿಥೀಲಿಯಲ್ ಲೈನಿಂಗ್ ಇರ್ತದೆ ಇಲ್ಲಿ. ಸೊ ವಾಟ್ ಈಸ್ ಬೈ ಬ್ರನ್ನರ್ಸ್ ಟ್ಯೂಮರ್ ಅಂದರೆ ಸೊ ದ ಕಾಫಿ ಬೀನ್ ನ್ಯೂಕ್ಲಿಯರ್ ಇರ್ತದೆ. ಹಿಸ್ಟೋಪ್ಯಾಥಲ್ ಎಕ್ಸಾಮಿನೇಷನ್ ಒಳಗೆ ಬಿನೈನ್ ಟ್ಯೂಮರ್ ಇದು, ಬಿನೈನ್ ಟ್ಯೂಮರು ಮತ್ತು ಎಕ್ಸಿಷನ್ ಮಾಡೋಕ್ಕೂ ಬರ್ತದೆ. ಯೂನಿಲ್ಯಾಟ್ರಲ್ ಇದು 100% ಯೂನಿಲ್ಯಾಟ್ರಲ್. ಸಾಯ್ಲೆಟ್ ಟ್ಯೂಮರ್ ಇದು ಒಂದು ಸಾಯ್ಲೆಟ್ ಟ್ಯೂಮರ್ ಆದದಕ್ಕೆ ಯೂನಿಲ್ಯಾಟ್ರಲ್ ಚಾನ್ಸಿ ಪರ್ಸೆಂಟೇಜ್ ಈ ಕಡೆ ವಾಲ್ತದೆ. ಅದಾದಮೇಲೆ ಟ್ರಾನ್ಸಿಷನಲ್ ಎಪಿಥೀಲಿಯಲ್ ಲೈನಿಂಗ್ ಇರ್ತದೆ. ಸೊ ಎಂಡೋಮೆಟ್ರಿಯಾಯ್ಡ್ ಆ್ಯಂಡ್ ಕ್ಲಿಯರ್ ಸೆಲ್ ಕಾರ್ಸಿನೋಮಾ. ಎಂಡೋಮೆಟ್ರಿಯಾಯ್ಡ್ ಅಂದರೆ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ ಇರ್ತದೆ, ಸಿರಾ ಹೋಬ್ನೇಲ್ ಸೆಲ್ಸ್ ಇರ್ತದೆ, ಆ್ಯಂಡ್ ಎಂಡೋಮೆಟ್ರಿಯೋಸಿಸ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇರ್ತದೆ. ಎಂಡೋಮೆಟ್ರಿಯೋಸಿಸ್ ಇನ್ವೆಟ್ರೋ DES ಎಕ್ಸ್ಪೋಜರ್ ಇರ್ತದೆ. ಸೊ ಅದಾದಮೇಲೆ ಕ್ಲಿಯರ್ ಸೆಲ್ಸು ನಾವು ಅಲ್ಲಿ ಯೂನಿಅಡಾಲ್ಫಸ್ ಡೈಅಡಾಲ್ಫಸ್ ಓದಿದಾಗ ನಮಗೇನು ಕಾಣ್ತದೆ ಅಂದರೆ ಅಲ್ಲಿ DES ಟೈಪ್ ಎಕ್ಸ್ಪೋಜರು ಮತ್ತು ಅಲ್ಲಿ ರಿನಲ್ ಸೆಲ್ ಕಾರ್ಸಿನೋಮಾ ಮತ್ತು ಕ್ಲಿಯರ್ ಸೆಲ್ ಕಾರ್ಸಿನೋಮಾ ಆಗುವಂಥ ಚಾನ್ಸ್ಗಳು ಈ ಒಂದು ಎಪಿಥಿಲಾಯ್ಡ್ ಟ್ಯೂಮರ್ಸಲ್ಲಿ ಇರ್ತದೆ. ಸೊ ಕಾಫಿ ಬೀನ್ ನ್ಯೂಕ್ಲಿಯಾ ಇದ್ದಾಗ ಬ್ರನ್ನರ್ಸ್ ಟ್ಯೂಮರ್ ಬರ್ತದೆ, ಮೋಸ್ಟ್ ಕಾಮನ್ ಓವರಿಯನ್ ಟ್ಯೂಮರು. ಎಂಡೋಮೆಟ್ರಿಯೋಸಿಸ್ ಕ್ಲಿಯರ್ ಸೆಲ್ ಟ್ಯೂಮರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇದೆ ಎಂಡೋಮೆಟ್ರಿಯಲ್ ಟ್ಯೂಮರ್ ಬರ್ತದೆ. ಸಾಯ್ಲೆಟ್ ಟ್ಯೂಮರ್ ಅಂದರೆ ಬ್ರನ್ನರ್ಸ್ ಆ್ಯಂಡ್ ಫೈಬ್ರೋಮಾ ಅಂತ ನಾವು ಹೇಳಕ್ಕೆ ಹೋಗ್ತೇವೆ. ಸೊ ನೆಕ್ಸ್ಟ್ ಹೋಗೋದಾದರೆ ಜರ್ಮ್ ಸೆಲ್ ಟ್ಯೂಮರ್. ಜರ್ಮ್ ಸೆಲ್ ಟ್ಯೂಮರಲ್ಲಿ ತುಂಬ ವೇರಿಯೇಷನ್ ಇರ್ತದೆ. ಬಿನೈನ್, ಮೆಚೂರ್ ಸಿಸ್ಟಿಕ್ ಟೆರಟೋಮಾ, ಮ್ಯಾಲಿಗ್ನೆಂಟ್ ಅಂದರೆ ಇಮ್ಮೆಚೂರ್ ಟೆರಟೋಮಾ, ಮೋನೋಕ್ಲೋನಲ್ ಅಂದರೆ ಸ್ಟ್ರೋಮಾ ಓರಿ ಬರ್ತದೆ. ಸೊ ಇಲ್ಲಿ ವೆರೈಟೀಸ್ ಅಂದರೆ ಡಿಸ್ಜೆರ್ಮಿನಮ್ ಬರ್ತದೆ. ಡಿಸ್ಜೆರ್ಮಿನಮ್ ಅಲ್ಲಿ ಯಾವುದಾದ್ರು ಬಂತಂದರೆ ಸೀರಸ್ಸು, ಮಿಸಿನಸ್ಸು, ಬ್ರನ್ನರ್ಸು, ಕ್ಲಿಯರ್ ಸೆಲ್ಲು, ಎಂಡೋಮೆಟ್ರಾಯ್ಡ್. ಸೊ ಇಲ್ಲೇನು ಬರ್ತದಂದರೆ ಇಟ್ ಈಸ್ ಅನ್ ಜರ್ಮ್ ಸೆಲ್ ಟ್ಯೂಮರ್ ಒಳಗೆ ಟೆರಟೋಮಾ, ಡಿಸ್ಜೆರ್ಮಿನೋಮಾ, ಯೋಕ್ಸಾಕ್ ಟ್ಯೂಮರು, ಎಂಬ್ರಿಯೋನಲ್ ಕ್ಯಾನ್ಸರು, ಅದಾದಮೇಲೆ ಕೊರಿಯೋಕಾರ್ಸಿನೋಮಾ ಮಿಕ್ಸ್ಡ್ ಟೈಪ್ ಬರ್ತದೆ. ಇದು ಯಂಗ್ ಗರ್ಲ್ಸಲ್ಲಿ ಜಾಸ್ತಿ ಆಗ್ತದೆ. ಒಂದು ನೆನ್ಪಿಟ್ಕೊಳ್ಳಿ, ಲವ್ ಮಾಕ್ಟೆಲ್ ಫಿಲಿಮಲ್ಲಿ ಬಂದಿರೋದೆ. ಸೊ ಯಾವುದದು ನಾಟ್ ಲವ್ ಮಾಕ್ಟೆಲ್, ನಾಡಿನ ಒಂದು ಫಿಲಿಮ್ ಬರ್ತದೆ, ಅಲ್ಲಿ ಡಿಸ್ಜರ್ಮಿನೋಮಾ ಆಗಿರ್ತದೆ ಜರ್ಮ್ ಸೆಲ್ ಟ್ಯೂಮರ್. ಸೊ ಅದಕ್ಕೆ HCG ಪಾಸಿಟಿವ್ ಬರ್ತದೆ ಡಿಸ್ಜರ್ಮಿನೋಮಕ್ಕೆ. ಸೊ ಇದು ಯಂಗ್ ಗರ್ಲ್ಸಲ್ಲಿ ಜಾಸ್ತಿ ಆಗ್ತದೆ. ಬೆಟರ್ ಪ್ರೋಗ್ನೋಸಿಸು, ಡಯಾಗ್ನೈಸ್ಡ್ ಅರ್ಲಿ ಆದರೆ. ಸೊ ನೆಕ್ಸ್ಟ್ ಇವಾಗ ಡಿಸ್ಜರ್ಮಿನೋಮಾ ಆಗಲಿ, ಯೋಕ್ಸಾಕ್ ಟ್ಯೂಮರ್ ಆಗಲಿ, ಎಂಬ್ರಿಯೋನಲ್ ಕ್ಯಾನ್ಸರ್ ಆಗಲಿ, ಸೊ ಕೊರಿಯೋಕಾರ್ಸಿನೋಮಾ ಆಗಲಿ, ಟೆರಟೋಮಾ ಆಗಲಿ, ಟ್ಯೂಮರ್ ಮಾರ್ಕರ್ಸ್ ಯಾವ ಹೋಗ್ತವೆ. ಸೊ ಡಿಸ್ಜರ್ಮಿನೋಮಾ, ಸೊ ಫಸ್ಟ್ ಯೋಕ್ಸಾಕ್ ಟ್ಯೂಮರ್ ತೊಗೊಳ್ಳಿ. ಸೊ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಎಂಬ್ರಿಯೋನಲ್ ತೊಗೊಳ್ಳಿ. ಎಂಬ್ರಿಯೋನಲ್ ಒಳಗೆ LDH ಇರೋದಿಲ್ಲ, ಯಾಕಂದರೆ LDH
ಈ ಥರ ನೆನ್ಪಿಟ್ಕೊಳ್ಳಿ. LDH ಮುಂದೆ ದೊಡ್ಡರಾದ್ಮೇಲೆ ಬರ್ತೈತಿ. ಅದಕ್ಕೆ ಫಸ್ಟಿಗೆ ಆಲ್ಫಾ ಫೀಟಾ ಪ್ರೋಟೀನ್ ಇರ್ತೈತಿ, ಅಲ್ಲಿ ಹುಟ್ಟುವಾಗ HCG ಇರ್ತೈತಿ. ಸೊ ಇದರೊಳಗೆ LDH ಇರೋದಿಲ್ಲ. ಯೋಗ್ಶಾಕ್ ಟ್ಯೂಮರ್ ಅಂತ ನೆನ್ಪಿಟ್ಕೊಳ್ಳಿ. ಯೋಗ್ಶಾಕ್ ಟ್ಯೂಮರ್ ಅಂದರೆ ಎಂಬ್ರಿಯೋ ಆದಮೇಲೆ ಯೋಗ್ಶಾಕ್ ಬರ್ತದೆ. ಯೋಗ್ಶಾಕ್ ಒಳಗೆ ಸ್ವಲ್ಪ ದೊಡ್ಡವರಾದಮೇಲೆ ಇಲ್ಲಿ HCG ಅನ್ನೋ ಒಂದು ಮ್ಯಾಟ್ರ್ ಹೋಗ್ಬಿಡ್ತದೆ. ಸೊ AFP ಆ್ಯಂಡ್ LDH ಆಗ್ತದೆ. ಸೊ ಡಿಸ್ಜರ್ಮಿನೋಮ ದೊಡ್ಡವರಾದ್ಮೇಲೆ ಬರೋದ್ರಿಂದ ಇಲ್ಲಿ ಮತ್ತೆ HCG ಒಂದು ಉಟ್ಕೊಳ್ಳುತ್ತೆ. ಆಲ್ಫಾ ಫೀಟಾ ಪ್ರೋಟೀನ್ ಫೀಟಲ್ ಇಲ್ಲಾರ್ದ್ರ ಫೀಟಲ್ ಅಲ್ಲ ಕರೆಯಲ್ಲ ನಾವು, ಅದಕ್ಕೆ AFPನ ತೆಗೆದುಬಿಡ್ತೇವೆ. ಸೊ ನಾವು LDH, HCG, ಪ್ಲಾಸೆಂಟಲ್ ಆಲ್ಕಲೈನ್ ಫಾಸ್ಫೇಟ್ ತೆಗಿತೇವೆ. ಸೊ ಫಸ್ಟು ಡಿಸ್ಜರ್ಮಿನೋಮಾ ಅಂದರೆ ಇಲ್ಲಿ ನಾವೇನು ತೆಗಿತೀವಿ, ಆಲ್ಫಾ ಫೀಟಾ ಪ್ರೋಟೀನ್ ತೆಗಿತೇವೆ. ಅದಾದಮೇಲೆ ಯೋಗ್ಶಾಕ್ ಟ್ಯೂಮರ್ ಅಂದರೆ ಅಲ್ಲಿ LDH ತೆಗಿತೇವೆ. ಅದಾದಮೇಲೆ ನಾಟ್ LDH ತೆಗೆಯೋದಿಲ್ಲ, ಅಲ್ಲಿ HCG ತೆಗಿತೇವೆ. ಅದಾದಮೇಲೆ ನಾವು ಎಂಬ್ರಿಯೋನಲ್ ಕ್ಯಾನ್ಸರ್ ಅಂದರೆ ನಾವಲ್ಲಿ LDH ತೆಗಿಲಿಕ್ಕೆ ಮುಂದಾಗ್ತೇವೆ. ಕೊರಿಯಾ ಕಾರ್ಸಿನಮ್ ಅಂದರೆ HCG ಇರ್ತದೆ, AFP LDH ಇರೋದಿಲ್ಲ. ಟೆರಟೋಮಾ ನೋ ಟ್ಯೂಮರ್ ಮಾರ್ಕರ್ಸ್. ಸೊ ಜರ್ಮ್ ಸೆಲ್ ಟ್ಯೂಮರಲ್ಲಿ ಎಪಿಥೆಲಿಯಲ್ ಟ್ಯೂಮರ್ ಆಯಿತು. ಜರ್ಮ್ ಸೆಲ್ ಟ್ಯೂಮರಲ್ಲಿ ಡರ್ಮಾಟಿಸಿಸ್ಟ್ ಜಾಸ್ತಿ ಇರ್ತದೆ ಡಿಸ್ಜರ್ಮಿನೋಮಕ್ಕಿಂತ. ಮೋಸ್ಟ್ ಕಾಮನ್ ಜರ್ಮ್ ಸೆಲ್ ಟ್ಯೂಮರ್ ಅಂದರೆ ಇಮ್ಮೆಚ್ಯೂರ್ ಸಿಸ್ಟ್ ಟೆರಟೋಮಾ ಅಂತ ಕೇಳ್ತೀವಿ ನಾವು. ಡಿಸ್ಜೆನಿಕ್ ಗೊನಾಡ್ಸ್ ಅಂದರೆ ಗೊನಾಡೋಬ್ಲಾಸ್ಟೋಮಾ ಡಿಸ್ಜರ್ಮಿನೋಮಾ ಇರ್ತದೆ. ಮೋಸ್ಟ್ ಕಾಮನ್ ಓವರಿನ್ ಟ್ಯೂಮರ್ ಅಂದರೆ ಗೊನಾಡೋಬ್ಲಾಸ್ಟೋಮಾ. ಮೋಸ್ಟ್ ಕಾಮನ್ ಓವರಿನ್ ಕ್ಯಾನ್ಸರ್ ಅಂದರೆ ಡಿಸ್ಜರ್ಮಿನೋಮಾ ಅಂತ ನಾವು ಕರೀಲಿಕ್ಕೆ ಇಚ್ಛಪಡ್ತೇವೆ. ಸೊ ಅದಾದಮೇಲೆ ಬೆಸ್ಟ್ ಪ್ರೋಗ್ನೋಸಿಸ್ ಅಂದರೆ ಡಿಸ್ಜರ್ಮಿನೋಮಾ. ವರ್ಸ್ಟ್ ಪ್ರೋಗ್ನೋಸಿಸ್ ಅಂದರೆ ಯೋಗ್ಶಾಕ್ ಟ್ಯೂಮರ್. ಯಾಕಂದರೆ ಇದು ಅಕ್ಯೂಟ್ ಅಬ್ಡೋಮೆನ್ ಒಳಗೆ ಪ್ರೋಗ್ರೆಸಿವ್ಲಿ ರ್ಯಾಪಿಡ್ಲಿ ಈ ಥರ ಸ್ಪ್ರೆಡ್ ಆಗುವಂಥ ಚಾನ್ಸ್ಗಳು ವರ್ಸ್ಟ್ ಪ್ರೋಗ್ನೋಸಿಸ್ ಯೋಗ್ಶಾಕ್ ಟ್ಯೂಮರ್ಗೆ ಇರ್ತದೆ. ಯೋಗ್ಶಾಕ್ ಟ್ಯೂಮರಲ್ಲಿ ಏನು ಇರೋದಿಲ್ಲ ಅಂದರೆ ಆಲ್ಫಾ ಫೀಟಾ ಪ್ರೋಟೀನ್ ಇರ್ತದೆ, LDH ಇರ್ತದೆ, HCG ಇರುವುದಿಲ್ಲ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಡರ್ಮಾಟಿಸಿಸ್ಟ್ ಅಂದರೆ ಮೋಸ್ಟ್ ಕಾಮನ್ ಓವರಿನ್ ಟ್ಯೂಮರ್. ಇದು ಬಯಲಾಟ್ರಲ್ ಅಂದರೆ 10% ಕೇಸ್. ಆಲ್ ದ 3 ಕಾಂಪೊನೆಂಟ್ಸ್ ಆಫ್ ದಿ ಜರ್ಮ್ ಸೆಲ್ ಟೇವಲ್ಲಿ ಇರ್ತದೆ. ಎಕ್ಟೋಡರ್ಮಲ್, ಮೋಸ್ಟ್ಲಿ ಬಿನೈನ್. ಇದು ರೋಟ್ಸ್ಟೆನ್ಸ್ಕಿ ಪ್ರೋಟೂಬರೆನ್ಸ್ ಇದ್ರೊಳಗೆ ಇರ್ತದೆ ರೀ, ನೆನಪಿಟ್ಟಿದ್ದಾರೆ ಅಷ್ಟೇ. ಮ್ಯಾಲಿಗ್ನೆನ್ಸಿ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, ರೋಸ್ಕಾಟ್ರಿ ಟ್ಯೂಬರೆನ್ಸು. ಇದು ಹೇರು ಟೂತ್ ಎಲ್ಲ ಅಪಿಯರೆನ್ಸ್ ಇರ್ತೈತಿ ಇದ್ರೊಳಗೆ. USC ಫೈಂಡಿಂಗ್ ಅಂದ್ರೆ ಡಾಟ್ ಆ್ಯಂಡ್ ಡ್ಯಾಶ್ ಅಪಿಯರೆನ್ಸ್ ಇದ್ರೊಳಗೆ ಬರ್ತೈತಿ. ಸೆಬೇಸಿಯಸ್ ಮೆಟೀರಿಯಲ್ ಬರ್ತೈತಿ. ಏರ್ ಆ್ಯಂಡ್ ದ ವೈಟ್ ಬರ್ತೈತಿ. ಸಿಸ್ಟೆಕ್ಟಮಿ, ಊಪರೆಕ್ಟಮಿ, ಫ್ಯಾಮಿಲಿ ಕಂಪ್ಲೀಟೆಡ್ ಅಂದ್ರೆ. ಡಿಸ್ಜರ್ಮಿನೋಮಾ ಸೊ ಮೋಸ್ಟ್ ಕಾಮನ್. ಇದು ಮೋಸ್ಟ್ ಕಾಮನ್ ಜರ್ಮ್ ಸೆಲ್ ಇದು ಓವರಿನ್ ಕ್ಯಾನ್ಸರ್. ಇದು ಡಿಸ್ಜರ್ಮಿನೋಮಾ ಇದು ನಾಣಿ ಫಿಲಮ್ದಾಗಿರ್ತೈತಿ ನೋಡಿ. ಇದು ಏನಪ್ಪ ಐಸ್ಬರ್ಗ್ ಸೈನ್. ಇದು ಟಿಪ್ ಆಫ್ ದಿ ಐಸ್ಬರ್ಗ್. ಇದು ಟಿಪ್ ಆಫ್ ದಿ ಐಸ್ಬರ್ಗ್ ಯಾವ ಟೈಪ್ ಇರ್ತದೆ ನೋಡ, ಇದು ಟಿಪ್ ಆಫ್ ದಿ ಐಸ್ಬರ್ಗ್ ಈ ಥರ. ಈ ಥರ ಟಿಪ್ ಆಫ್ ದಿ ಐಸ್ಬರ್ಗ್ ಈ ಥರ ಡಾಟ್ ಆ್ಯಂಡ್ ಡ್ಯಾಶ್ ಇದಿರ್ತದೆ. ಡಿಸ್ಜರ್ಮಿನೋಮಾ ಸೆಕೆಂಡ್ ಮೋಸ್ಟ್ ಕಾಮನ್ ಆಫ್ ದಿ ಜರ್ಮ್ ಸೆಲ್ ಟ್ಯೂಮರ್. ಯೂನಿಲ್ಯಾಟ್ರಲ್ ಅಂದರೆ ಮೋಸ್ಟ್ ಕಾಮನ್. ಇದು ಹೈಯೆಸ್ಟ್ ರಿಸ್ಕ್ ಆಫ್ ದಿ ಬಯಲ್ಯಾಟ್ರಲ್. ಬೆಸ್ಟ್ ಪ್ರೋಗ್ನೋಸಿಸ್ ಇದು. ಓಕೆ, ಇದು ಬಂದಾಗ ಡಿಸ್ಜೆನಿಟಿಕ್ ಕೊನಾಡ್ಸ್ ಇರ್ತೈತಿ ಪ್ರೆಗ್ನೆನ್ಸಿ ಒಳಗೆ. ಓನ್ಲಿ ರೇಡಿಯೋ ಸೆನ್ಸಿಟಿವ್ ಟ್ಯೂಮರ್. ಓವರಿನ್ ಟ್ಯೂಮರ್ ಅದು. ಅದಕ್ಕೆ ಫ್ಲೆಶ್, ಸಾಲಿಡ್, ಲೋಬ್ಯುಲೇಟೆಡ್, ಟ್ಯಾನ್ ಕಲರ್ ಇರ್ತೈತಿ. ಟ್ಯಾನ್ ಕಲರ್, ಲೋಬ್ಯುಲೇಟೆಡ್, ಸೊ ಸಾಲಿಡ್, ಫ್ಲೆಶಿ, ಸಾಲಿಡ್, ಲೋಬ್ಯುಲೇಟೆಡ್, ಟ್ಯಾನ್ ಕಲರ್. 4 ಲೈನ್ ಬರ್ದ್ಬಿಡ್ರಿ, ಅರ್ಥೈತೆ. ಫ್ಲೆಶಿ ಗಟ್ಟಿಗಿರ್ತೈತಿ, ಬೈ ಲೋಬ್ಯೂಲ್ ಇರ್ತೈತಿ, ಫ್ಲೆಶಿ ಇರ್ತೈತಿ. ಮುಟ್ಟಿದ್ರೆ ಒಂಥರ ಫ್ಲೆಶಿ ಟೈಪ್ ಕಾಣತೈತಿ. ಟ್ಯಾನ್ ಕಲರ್ ಇರ್ತೈತಿ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಸೆಲ್. ಇದರೊಳಗೆ HP ಅಂದರೆ ನೆಕ್ಸ್ಟ್ ಸೆಲ್. ಇದರೊಳಗೆ ಏನಪ್ಪ ಐಸ್ಬರ್ಗ್ ಸೆಲ್ಸ್, ಡಾಟ್ ಆ್ಯಂಡ್ ಸೆಲ್ಸ್ ಇದ್ವಲ್ಲ, ಇದರೊಳಗೆ ನೆಕ್ಸ್ಟ್ ಸೆಲ್ಸ್ ಲಿಂಫೋಸೈಟಿಕ್ ಇನ್ಫಿಲ್ಟ್ರೇಟ್ ಆಫ್ ದಿ ಸೆಪ್ಟಾ. ಅದಾದಮೇಲೆ ಯೋಗ್ಶಾಕ್ ಟ್ಯೂಮರ್ ನಾವು ಕನ್ಸಿಡರ್ ಮಾಡೋದಾದರೆ, ಮೋಸ್ಟ್ ಮ್ಯಾಲಿಗ್ನೆಂಟ್ ಜರ್ಮ್ ಸೆಲ್ ಟ್ಯೂಮರ್. ವರ್ಸ್ಟ್ ಪ್ರೋಗ್ರೆಸ್ ಅಂದರೆ ರ್ಯಾಪಿಡ್ಲಿ ಪ್ರೋಗ್ರೆಸಿವ್ ಟ್ಯೂಮರ್. ಇದು ಮೋಸ್ಟ್ ಮ್ಯಾಲಿಗ್ನೆಂಟ್ ಜರ್ಮ್ ಸೆಲ್ ಟ್ಯೂಮರ್, ರ್ಯಾಪಿಡ್ಲಿ ಪ್ರೋಗ್ರೆಸಿವ್ ಟ್ಯೂಮರ್, ಅಕ್ಯೂಟ್ ಅಬ್ಡಮನ್, 100% ಯೂನಿಲ್ಯಾಟ್ರಲ್, ಆ್ಯಂಡ್ ಸೆಂಟ್ರಲ್ ಕ್ಯಾಪಿಲರಿ ಸರೌಂಡೆಡ್ ಬೈ ದ ಟ್ಯೂಮರ್ ಕಂಟೈನ್ಡ್ ವಿತ್ ಇನ್ ದ ಸಿಸ್ಟಿಕ್ ಸ್ಪೇಸ್. ಓಕೆ, ಯೋಗ್ಶಾಕ್ ಟ್ಯೂಮರ್ ಇಟ್ ಇಸ್ ವೆರಿ ಡೇಂಜರಸ್. ಅದಾದಮೇಲೆ ಇದು ಶಿಲ್ಲರ್ ಡುವಲ್ ಬಾಡೀಸ್ ಆ್ಯಂಡ್ ಗ್ಲೋಮರುಲಾಯ್ಡ್ ಬಾಡೀಸ್, ಸೆಂಟ್ರಲ್ ಕ್ಯಾಪಿಲರಿ ಸರೌಂಡೆಡ್ ಬೈ ದ ಟ್ಯೂಮರ್ ಸೆಲ್ಸ್ ಕಂಟೈನ್ಡ್ ವಿತ್ ಇನ್ ದ ಸಿಸ್ಟಿಕ್ ಸ್ಪೇಸಸ್, ಅಕ್ಯೂಟ್ ಅಬ್ಡಮನ್, 100% ಯೂನಿಲ್ಯಾಟ್ರಲ್ ಇದು. ಓಕೆ, ಅಷ್ಟೇ. ದಿಸ್ ಇಸ್ ಅ ಕಂಪ್ಲೀಷನ್ ಆಫ್ ದಿ ಎಪಿಥೀಲಿಯಲ್ ಆಸ್ ವೆಲ್ ಆಸ್ ಎನ್ ಏನಪ್ಪ ಜರ್ಮ್ ಸೆಲ್ ಟ್ಯೂಮರ್. ನೆನಪಿಟ್ಕೊಳ್ಳಿದೆ ಎಲ್ಲವು. ಓಕೆ, ಡಿಸ್ಜರ್ಮಿನೋಮಾ, ಯೋಗ್ಶಾಕು ಮತ್ತು ಎಂಬ್ರಾಯ್ಡು. ಓಕೆ, ಡೆಸ್ ಸೆಲ್ ಬರ್ತೈತಿ. ಶಿಲ್ಲರ್ ಡೌಲ್ ಬಾಡೀಸ್ ನೆನ್ಪಿಟ್ಕೊರಿ. ಗ್ಲೋಮರುಲಾಯ್ಡ್ ಬಾಡಿ 100% ಯೂನಿಲ್ಯಾಟ್ರಲ್ ಇದು. ಓಕೆ, ಧನ್ಯವಾದ.